ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ಸಿದ್ಧಗಂಗಾ ಮಠದ ಕೊಡುಗೆ ಅನನ್ಯ ಅಂತ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ತಿಲೋತ್ತಂಬೆ ಬಣ್ಣಿಸಿದರು. ಸೋಮರಪೇಟೆ ಪಟ್ಟಣದ ಬಸವೇಶ್ವರ ದೇವಾಲಯದಲ್ಲಿ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಮತ್ತು ವೀರಶೈವ ಸಮಾಜದ ಆಶ್ರಯದಲ್ಲಿ ಏರ್ಪಡಿಸಿದ್ದ ಶಿವಕುಮಾರ ಸ್ವಾಮೀಜಿ ಜಯಂತ್ಯೋತ್ಸವದ ಗುರುವಂದನಾ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು. ಇಡೀ ದೇಶದಲ್ಲಿಯೇ ಗಮನ ಸೆಳೆದಿರುವ ಸಿದ್ಧಗಂಗಾ ಕ್ಷೇತ್ರ ಇಂದು ಜನಸಾಮಾನ್ಯರ ಬಾಳಿನ ಆಶಾಕಿರಣವಾಗಿದೆ. ಜಾತಿ ಮತ ಭೇದವಿಲ್ಲದೆ, ಬಡವ ಬಲ್ಲಿದ್ದನೆಂಬ ತಾರತಮ್ಯವಿಲ್ಲದೆ ಪ್ರತಿ ವರ್ಷ 10-15 ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯೆ, ವಸತಿ, ಆಹಾರಗಳೆಂಬ ತ್ರಿವಿಧ ದಾಸೋಹ ನೀಡ್ತಾ ಇದೆ ಎಂದರು. ಸ್ವಾಮೀಜಿಗಳು ಈ ಶಿವಕುಮಾರ ಸ್ವಾಮೀಜಿಗಳು 10 ಮಕ್ಕಳಾದ್ರೂ 10 ಮಕ್ಕಳು ಉಳಿಯ ಹಾಗೆ ಮಾಡ್ತಿದ್ರಂತೆ. ಆ 3 ಮಕ್ಕಳು ನೀವು ಮಲಗ್ತಿರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಟ್ಕೊಳ್ಳಿ, ಎಲ್ಲರೂ ಇರ್ಲಿ, ಯಾರು ಬರ್ತಾರೆ ಅವ್ರನ್ನೆಲ್ಲರೂ ಬನ್ನಿ ಬನ್ನಿ ಅಂತ ಹೇಳಿ ಕರಿತಿದ್ರಂತೆ. ನಿಜವಾಗ್ಲೂ ಶಿವನೇ ಅಲ್ಲಿ ಅವತಾರವನ್ನ ಧರಿಸಿದ್ದ ಅಂತ ಹೇಳಿ ನನಗೆ ಅನ್ಸುತ್ತೆ. ನೋಡಿ ಆ ವಿಡಿಯೋಗಳೆಲ್ಲ ನೋಡಿ, ಅವ್ರ ಬಗ್ಗೆ ಎಲ್ಲ ಎಷ್ಟು ಹೇಳಿದ್ರು ಶಿವಕುಮಾರ ಸ್ವಾಮೀಜಿಯವರ ಬಗ್ಗೆ ತುಂಬಾ ಸಂತೋಷ ಪಟ್ಟಂತೆ. ಅದಕ್ಕೆ ಅವರು ಕಲಿಯುಗದ ಪರಮಾತ್ಮ ಅಂತ ಹೇಳಿ ನಾವು ಅವರನ್ನ ಕರಿತಾ ಇದ್ದಿದ್ದು. ಅವರು ಯಾವತ್ತೂ ಯಾರ ಮಾತನ್ನು ಕೇಳ್ತಿರ್ಲಿಲ್ವಂತೆ. ಅವರು ನಡೆದಿದ್ದೆ, ಅವರು ತಪ್ಪನ್ನು ಮಾಡ್ತಿರ್ಲಿಲ್ಲ, ಕೆಟ್ಟದ್ದನ್ನು ಆಡ್ತಾ ಇರ್ಲಿಲ್ಲ, ಕೆಟ್ಟದ್ದನ್ನು ಬಯಸ್ತಾ ಇರ್ಲಿಲ್ಲ, ಆದ್ರೆ ಯಾವುದೇ ಇನ್ಫ್ಲೂಯೆನ್ಸಿಗೂ ಹೋಗ್ತಿರ್ಲಿಲ್ವಂತೆ. ಈ ಸಂದರ್ಭ ವೀರಶೈವ ಸಮಾಜದ ಯಜಮಾನ ಶಿವಕುಮಾರ್ ಹಾಗೂ ಹಿರಿಯರಾದ ಕಲಾ ಸದಾನಂದ್ ತಿಲೋತ್ತಮೆ ಅವರಿಗೆ ಗೌರವ ಸಮರ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಎಸ್ ಮಹೇಶ್ ಮಾತನಾಡಿದರು. ಸಂಘಟನಾ ವೇದಿಕೆಯ ಜಿಲ್ಲಾಧ್ಯಕ್ಷೆ ಉಷಾರಾಣಿ ಸ್ವಾಗತಿಸಿ ವಂದಿಸಿದರು. ವೀರಶೈವ ಸಮಾಜದ ಶೆಟ್ರು ಜಯಣ್ಣ, ಕಾರ್ಯದರ್ಶಿ ನಾಗರಾಜ್, ಅಕ್ಕನ ಬಳಗದ ಅಧ್ಯಕ್ಷೆ ಚಂದ್ರಕಲಾ ಸೇರಿದಂತೆ ವೀರಶೈವ ಸಮಾಜ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಪ್ರಮುಖರು ಪಾಲ್ಗೊಂಡಿದ್ದರು. ದೇವಾಲಯದ ಅರ್ಚಕರಾದ ಮೋಹನ್ ಮೂರ್ತಿ ಪುರೋಹಿತ್ವದಲ್ಲಿ ಅಷ್ಟೋತ್ತರ ಅರ್ಚನೆ ಹಾಗೂ ವಿಶೇಷ ಪೂಜೆ ಮತ್ತು ಮಹಾ ಮಂಗಳಾರತಿ ನಂತರ ದಾಸೋಹ ನಡೆಯಿತು. ನಡೆಯೇ ಅಲ್ಲಿ ಮುಖ್ಯ ಆಗಿತ್ತು. ಸ್ವಾಮೀಜಿಗಳು ಈಗ ಅವರ ನೀವು ಇನ್ಫ್ಲೂಯೆನ್ಸ್ ನಡೆಯುತ್ತೆ, ಫೋನ್ ಮಾಡಿ ಹೇಳಿ ಅಂತ